ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌದಿರೆ ನಷ್ಟಪ್ರಾಯುಷ ಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿನರ್ಷಿ ಮುಹಂ ಕರೋತಿ ವಾಚಾಲಮಂಗುಂ ಲಂಗಾಯತೆ ಗಿರಿಂ ಯತ್ಪ್ರಪದಮಹಂ ವಂದೇ ಶ್ರೀಗುರುದೀನತಾರಿಣ ಪರಮಾನಂದಮಾಧುರ ಚೈತನ್ಯೇಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಶಲಾಕಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಶ್ರೀಮದ್ ಕೃಷ್ಣವರಸ್ಸಾಯ ಉದರ ಶ್ರೀಮದ್ ಜಯಪದಾಗ ಸ್ವಾಮಿ ದಿನಮನೆ ನಮೋ ಆಚಾರ್ಯಪದ ನಿತ್ಯ ಕೃಪದನೆ ಗೌರವತಮತಾಯ ನಗರಕರಾಮದಾರಿ ನಮೋ ವಿಷ್ಣುಪದಾಯ ಕೃಷ್ಣಪ್ರಸಾಯ ಉದರ ಶ್ರೀಮದ್ ಭಕ್ತಿ ವೇದಾಂತ ಸ್ವಾಮಿ ದಿನಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿ ನಿರ್ವಿಶೇಷ ಶೂನ್ಯವಾದಿ ಭಾಷಾದಿ ದೇಶಧರಣಿ. ಜೈ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವರಿಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 7th canto 9th chapter ಶ್ಲೋಕ ನಂಬರ್ 41. ಓ ಭಗವಂತ, ಇಲ್ಲಿ ಬಂದು ಪ್ರಹ್ಲಾದರು ನರಸಿಂಹರ್ನಿ ಹೊಗಳಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ ನೋಡೋಣ. ಓ ಭಗವಂತ, ಈ ಭೌತಿಕ ಲೋಕಲ್ಲಿ ಏನು ಮರಣ ಸಂಭವಿಸೋ ತರ ಒಂದು ಕಷ್ಟ ಇರುತ್ತೆ. ಏನು ಅಂದ್ರೆ ಅದೇ ಏನು, ಈ ಭೌತಿಕ ಲೋಕವೇ ದುಃಖಾಲಯ, ಅಶಾಶ್ವತ. ಸೊ ಇಲ್ಲಿ ಜನ್ಮ ಮೃತ್ಯು ಜ್ವರ ವ್ಯಾಧಿ, ಯಾಕಂದ್ರೆ ಹುಟ್ಟೋದು ತೀರೋದು ಇದೆಲ್ಲ ಕಷ್ಟಗಳು ಕೊಡೋದೆ. ಸೊ ನಾವು ಏನ್ ಕರ್ಮ ಮಾಡಿದಿನೋ ಗೊತ್ತಿಲ್ಲ ಸ್ವಾಮಿ. ಸೊ ಆ ಕರ್ಮ ಇಂದು ಇವಾಗ ನಾವು ಈ ತರ ಹಸುರ ಕುಟುಂಬದಲ್ಲಿ ಹುಟ್ಟು ನಾವು ಕಷ್ಟ ಅನುಭವಿಸ್ತಾ ಇದ್ದೀನಿ. ಅದೇ ತರ ಈ ಹಸುರ ಕುಟುಂಬದಲ್ಲಿ ಹುಟ್ಟಿದವರು ಇಂದು ನಾವು ಏನಾಗಿದ್ದೀನಿ, ಅಸೈವ ಪದಾರ್ಥಗಳು ತಿಂದಿದ್ದೀನಿ. ಸೊ ಇದೆಲ್ಲ ಕಷ್ಟ ಕೊಡೋ ವಿಷಯಗಳು. ದಯವಿಟ್ಟು ಓ ಭಗವಂತ, ನಾವು ಮಾಡಿದ ತಪ್ಪಲ್ಲ, ನಮ್ಮನ್ನ ಕ್ಷಮಿಸಿ. ನಾವು ಈ ಕಷ್ಟಗಳಿಂದ ನಮ್ಮನ್ನೇ ಬಿಡಿಸಿ. ಓ ಭಗವಂತ, ನಿನ್ನ ಅಕಾರಣ ಕರುಣೆಯಿಂದ ನನ್ನೇ ಈ ಭೌತಿಕ ಲೋಕದಿಂದ ನೀವೇ ಬಿಡುಗಡೆ ಆಗಬೇಕು ಅವರು ಹೇಳ್ತಾ ಇದ್ದಾರೆ. ಓ ದೇವೋತ್ತಮ ಪರಮ ಪುರುಷ, ಅಖಿಲ ಲೋಕ ನಾಯಕ, ಆದಿ ಗುರು, ಈ ಪ್ರಪಂಚ ವಿವಗಾರಗಳಲ್ಲಿ ಏನಿದೆ, ಕೆಲವರು ಭಕ್ತಿ ಮಾಡ್ತಾರೆ, ಕೆಲವರು ಭಕ್ತಿ ಮಾಡೋದಿಲ್ಲ. ಸೊ ಆ ಥರ ಭಕ್ತಿ ಮಾಡಿಲ್ಲ ಅಂದ್ರೆ ಎಷ್ಟೋ ಕಷ್ಟಗಳು ಬರುತ್ತೆ. ಯಾಕಂದ್ರೆ ಒಬ್ರು ಭಕ್ತಿ ಮಾಡಬೇಕು ಇದ್ರೆ ಅವ್ರು ಏನ್ ಮಾಡಬೇಕು, ಫಸ್ಟ್ ಅವ್ರಿಗೂ ಅವರು ಯಾರು, ಭಗವಂತ ಯಾರು, ನನಗೂ ಭಗವಂತನಕ್ಕೆ ಏನ್ ಸಂಬಂಧ, ಸೊ ನಾವು ಯಾಕೆ ಈ ಭೌತಿಕ ಲೋಕದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದೀನಿ, ಈ ದುಃಖಕ್ಕೂ ಕಾರಣ ಏನು, ಇದೆಲ್ಲ ಗೊತ್ತಿದ್ರೆ ಅವರು ಭಕ್ತಿಗೆ ಬರ್ತಾರೆ ಅಲ್ವಾ. ಸೊ ಆ ಥರ ಭಕ್ತಿಗೆ ಬಂದಿಲ್ಲ ಅಂದ್ರೆ ಅವರು ಮಿರುಗದ ಥರ ನಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಮಿರುಗು ಏನ್ ಮಾಡುತ್ತೆ, ಆಹಾರ ನಿದ್ರೆ ಭಯ ಮೈತನ. ಓಕೆ, ಊಟ ಮಾಡೋದು, ನಿದ್ರೆ ಮಾಡೋದು, ರಕ್ಷಣೆ ಮಾಡ್ಕೊಳ್ಳೋದು, ಆಮೇಲೆ ಸಂತತಿ ಉತ್ಪತ್ತಿ ಮಾಡೋದು. ಸೊ ಈ ತರ ಮಿರುಗ ತರ ಜೀವನ ಮಾಡ್ತಾ ಇದ್ದಾನೆ. ಸೊ ಈ ತರ ಜೀವನ ಇಂದು ಮನುಷ್ಯರು ಸ್ವಲ್ಪ ಅವರು ಆಧ್ಯಾತ್ಮಿಕ ದಾರಿಗೆ ಹೋಗಬೇಕಂದ್ರೆ ಫಸ್ಟ್ ಅವ್ರಿಗೂ ಆ ಜ್ಞಾನ ಬೇಕಾಗುತ್ತೆ. ಓ ಭಗವಂತ, ಕೆಲವರು ಈ ತರ ಮೂರ್ಗರಾಗಿ ಇರ್ತಾರೆ. ಭಗವಂತ, ನಂತರ ಇರೋ ಈ ಭೌತಿಕ ಲೋಕಲ್ಲಿ ಎಷ್ಟೋ ಜನಗಳಿದ್ದಾರೆ, ಅವ್ರನ್ನೆಲ್ಲ ನೀವೇ ಉದ್ಧಾರ ಮಾಡಬೇಕು. ಸೊ ಈ ತರ ಜ್ಞಾನ ನಮ್ಗೆ ಯಾರು ಕೊಡ್ತಾರೆ ಅಂದ್ರೆ ಗುರು ಸೀಡ ಪರಂಪರೆಯಿಂದ ಬಂದಿರೋರೇ ಕೊಡ್ತಾರೆ. ಪರಂಪರ ಏವಂ ಪರಂಪರ ಪ್ರಾಪ್ತಂ ಇದಂ ರಾಜರ್ಷಯೋ ವಿತುಹು. ಸೊ ಆ ಗುರು ಸೀಡ ಪರಂಪರೆಯಿಂದ ಬಂದಿರೋರೇ ನಮಗೂ ಈ ಜ್ಞಾನನೇ ಕೊಡಕ್ಕಾಗುತ್ತೆ. ಸೊ ಆ ಜ್ಞಾನನ ಯಾರೊಬ್ಬರು ತಗೊಳ್ತಾರೋ ಅವರು ಏನ್ ಮಾಡ್ತಾರೆ, ಭಕ್ತಿ ಬೆಳೆಯುವಾಗ ಅವರು ಸ್ವಭಾವ ಯಾವ ಥರ ಆಗುತ್ತೆ ಗೊತ್ತಾ, ಗೋಪೀರ್ ಪದ ಕಮಲಯೋಪ್ ದಾಸ ದಾಸಾನು ದಾಸ. ಸೊ ಅವರು ಆ ಭಕ್ತರುಗಳಿಗೂ ಭಗವಂತನಕ್ಕೂ ಮಾತ್ರ ಅಲ್ಲ, ಸೊ ಭಗವಂತನಿಗೂ ಮತ್ತೆ ಭಕ್ತರುಗಳಿಗೂ ಎಲ್ಲರಿಗೂ ದಾಸ ದಾಸಾನು ದಾಸನಾಗೆ ಇರ್ತಾರೆ ಅವರು. ಸೊ ಆ ತರ ಶುದ್ಧ ಭಕ್ತರುಗಳು ಸ್ವಭಾವಗಳು ಬದಲಾಗುತ್ತೆ. ಆದರೆ ಭಗವಂತ ನಿನ್ ಕರುಣೆ ಬೇಕು ಸ್ವಾಮಿ.
ಅವ್ರು ಬಂದು ಭಗವಂತನ ಭಕ್ತಿನಿ ಕೋರ್ಕೊಳ್ತಾ ಇದ್ದಾರೆ. ನೆಕ್ಸ್ಟು, ಓ ಶ್ರೇಷ್ಠ ಮಹಾಪುರುಷ, ಈ ಬೌದ್ಧಿಕ ಜೀವನಲ್ಲಿ ನಮಗೂ ಏನ್ ಭಯ ಇಲ್ಲ. ಆದ್ರೆ ಯಾಕಂದ್ರೆ ನಾವ್ ಯಾವಾಗ ನಿನ್ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀನಿ. ಸೊ ನಿನ್ ಬಗ್ಗೆ, ಯಾಕಂದ್ರೆ ಈ ಭೌತಿಕ ಲೋಕ ಏನೇನು ಹೇಳಿದ್ದಾರೆ ದುಃಖಾಲಯ ಅಲ್ವಾ. ಸೊ ಇವಾಗ ಆದರೆ ಈ ದುಃಖಾಲಯಲ್ಲಿ ನಮ್ಗೇನು ಪ್ರಾಬ್ಲಮ್ ಇಲ್ಲ. ರೀಸನ್ ಏನು? ಭಗವಂತ ಯಾವಾಗ ನಾನು ನಿನ್ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀನಿ, ಯಾವಾಗ ನಿನ್ ಬಗ್ಗೆ ಹೊಗಳ್ತಾ ಇದ್ದೀನಿ. ಸೊ ಈ ತರ ಇರೋರ್ಗೂ ಯಾವಾಗ ಭೌತಿಕ ಕಷ್ಟಗಳು ಬರೋದಿಲ್ಲ. ಆದ್ರೆ ಕೆಲ ಮೂರ್ಖರು ಏನ್ ಮಾಡ್ತಾರೆ, ಈ ಭೌತಿಕ ಸುಖಭೋಗಗಳೇ ಶ್ರೇಷ್ಠ, ನನ್ ಕುಟುಂಬ, ನನ್ ಸಮುದಾಯ, ನನ್ ದೇಶನು ಈ ತರ ದೊಡ್ಡ ತಿಟ್ಟಗಳೆಲ್ಲ ಹಾಕೊಂಡು ಈ ಮೂರ್ಖರು ಏನ್ ಮಾಡ್ತಾರೆ, ಅದೇ ನನ್ನ ಜೀವನ ಇಟ್ಕೊಂಡ್ ಬಿಡ್ತಾರೆ. ಆದ್ರೆ ನಿಜವಾದದ್ದು ಏನು? ಕೃಷ್ಣ ಪ್ರಜ್ಞೆ, ಆಧ್ಯಾತ್ಮಿಕ ಜ್ಞಾನ ಏನು, ಈ ಭೌತಿಕ ಲೋಕಲ್ಲಿ ಅವರು ಸಿಕ್ಕಾಕೊಳ್ತಾರೆ. ಯಾಕಂದ್ರೆ ಅವ್ರು ಮಾಯೆ ಒಳಗಡೆ ಹೋಗ್ಬಿಡ್ತಾರೆ. ದೈವಿ ಹಿಯೇಷ ಗುಣಮಯಿ ಮಮ ಮಾಯಾ ತುರತ್ಯಯ. ಸೊ ಆ ಮಾಯೆ ಒಳಗಡೆ ಅವರು ಸಿಕ್ಕಾಕೊಳ್ತಾರೆ. ಒಂದು ಮಾಯೆ ಒಳಗಡೆ ಸಿಕ್ಕಾಕೊಳ್ಬೇಕು, ಇಲ್ಲಂದ್ರೆ ಕೃಷ್ಣನ ಹತ್ರ ಇರಬೇಕು. ಇರೋದೇ ಎರಡೇ ದಾರಿ. ಆದ್ರೆ ಕೃಷ್ಣ ಹತ್ರ ಇಲ್ಲ ಅಂದ್ರೆ ಅವರು ಈ ದುಃಖಾಲಯ, ಈ ಮಾಯೆ ಒಳಗಡೆ ಸಿಕ್ಕಾಕೊಂಡ್ ಬಿಡ್ತಾರೆ. ಓ ಭಗವಂತ ನರಸಿಂಹ, ನಿಜವಾಗ ನೋಡಿದರೆ ಎಷ್ಟೋ ಋಷಿಗಳು ನಾವು ನೋಡಿದ್ದೀನಿ. ಅವರೆಲ್ಲ ಅವರು ಸ್ವಂತವಾಗ ಅವರು ಮುಕ್ತಿ ಆಗ್ಬೇಕು ಅನ್ಕೊಂಡು ಏನ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಮುಕ್ತಿ ಆಗೋದೇ ಶ್ರೇಷ್ಠ ಅನ್ಕೊಂಡ್ ಬಿಡ್ತಾರೆ. ಅವರು ಕೆಲವರು ನಗರಗಳಲ್ಲಿ ಇರ್ತಾರೆ, ಕೆಲವರು ಟೌನ್ಸ್ ಪಟ್ಟಣದಲ್ಲಿ ಇರ್ತಾರೆ. ಸೊ ಈ ತರ ಎಲ್ಲಿಯಾವ್ದಿರ್ಲಿ, ಅಲ್ಲಿರೋ ಸಾಮಾನ್ಯ ಜನರಿಗೂ ಏನ್ ಮಾಡ್ಬೇಕು, ಭಕ್ತಿ ಕೊಡ್ಬೇಕಲ್ವಾ. ಆದ್ರೆ ಇವ್ರು ಆ ತರ ಮಾಡಲ್ಲ. ಅದು ಬಿಟ್ಟು ಅವರು ಮೌನವ್ರತ ತಗೊಳ್ತಾರೆ, ಧ್ಯಾನಲ್ಲಿ ಇರುತ್ತಾರೆ, ಇಲ್ಲಾಂದ್ರೆ ಹಿಮಾಲಯಕ್ಕೆ ಹೋಗ್ಬಿಡ್ತಾರೆ. ಸೊ ಈ ತರ ಹೋಗ್ಬಿಟ್ಟು ಲಾಸ್ಟು ಅವ್ರೇನ್ ಮಾಡ್ತಾರೆ, ಅವ್ರು ಭಗವಂತ ಹತ್ರ ಹೋಗ್ಬೇಕು ಈ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾರೆ. ಆಕ್ಚುಲಿ ಇವರೆಲ್ಲ ಮೂರ್ಖರು. ಯಾಕಂದ್ರೆ ಅವ್ರೊಬ್ರು ಮಾತ್ರ ಮುಕ್ತಿಗೆ ಹೋಗಬೇಕು ಅಂತ ಅನ್ಕೊಳ್ತಾರೆ. ನಿಜವಾದ ಆ ತರ ಇರಬಾರದು. ಕೃಷ್ಣ ಪ್ರಜ್ಞೆನಿ ಎಲ್ಲರಿಗೂ ಕೊಡ್ಬೇಕು. ಇವಾಗ ನಮ್ಗೇನು ಸಿಕ್ಕಿತು ಅದು ಎಲ್ಲರಿಗೂ ನಾವು ಬಡಿಸ್ಬೇಕಲ್ವಾ. ಒಬ್ಬರೇ ತಿನ್ನೋದು ಒಳ್ಳೇದಲ್ವೇ. ಸೊ ನಮ್ಗೆ ಸಿಕ್ಕಿರೋದು ಎಷ್ಟು ಜನಕ್ಕೆ ನಾವು ಕೊಡಕ್ಕಾಗುತ್ತೋ ಅಷ್ಟು ಜನಕ್ಕೆ ನಾವು ಕೊಡ್ಲೇಬೇಕು. ಓ ಭಗವಂತ, ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತ ನಿನ್ ಪಾದ ಕಮಲಲ್ಲಿ ನಾವು ಶರಣಾಗ್ತಾ ಇದ್ದೀನಿ. ಯಾಕಂದ್ರೆ ಇದುವೇ ನಮ್ಗೆ ಅಷ್ಟೊಂದು ಸಂತೋಷ ಆನಂದನೇ ಕೊಡ್ತಾ ಇದೆ. ಓ ಭಗವಂತ, ನಿನ್ ಬಗ್ಗೆ ನಾವು ಎಲ್ಲಾರ್ಗೂ ಕೊಟ್ಟು ಅವ್ರನ್ನೆಲ್ಲ ನಿನ್ ಭಕ್ತಿಗೆ ಕರ್ಕೊಂಡು ಬರ್ಬೇಕು ಸ್ವಾಮಿ. ಇದೇ ನನ್ನ ಇಷ್ಟಾನು ಯಾರು ಪ್ರಹ್ಲಾದರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಭಕ್ತರುಗಳು ಎಲ್ಲಿ ಹೋಗಿದ್ರೆ ಅವರು ಸುಮ್ಮನೆ ಇರಕ್ಕಾಗಲ್ಲ. ಯಾಕಂದ್ರೆ ನಮ್ದು ಕೆಲವ್ರದ್ದು ಬ್ಲಡ್ಡೇ ಈ ತರಪ್ಪ, ಅವ್ರನ್ನ ಏನ್ ಚೇಂಜ್ ಮಾಡಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅವರ ತಂದೆ ಯಾವ ಥರವೂ ಅದೇ ಥರ ಇದ್ದಾನೆ ನೋಡಿ ಮಗ ಅವನು, ಆ ಥರ ಹೇಳ್ತಾರೆ ಅಲ್ವಾ? ಖಂಡಿತ ಹೇಳ್ತಾರೆ. ಸೊ ಅದೇ ಥರ ಆ್ಯಕ್ಚುಲಿ ನಮ್ಮದು ಫ್ಯಾಮಿಲಿ ಬಿಸ್ನೆಸ್ ಏನು, ನಮ್ಮ ತಂದೆ ಪ್ರಭುಪಾದರು, ಆಮೇಲೆ ನಮ್ಮ ಜಯಪದಾಗ ಸ್ವಾಮಿ, ಸೊ ಅವ್ರ ಮಕ್ಕಳು ನಾವೆಲ್ಲ ಅಲ್ವಾ. ಸೊ ಇವಾಗ ನಮ್ಮ ತಂದೆ, ನಮ್ಮ ತಾತ ಅವ್ರದ್ದು ಫ್ಯಾಮಿಲಿ ಬಿಸ್ನೆಸ್ ಏನು, ಪ್ರಚಾರ ಮಾಡೋದು ಇಲ್ವಾ. ಸೊ ಆ ಲೈನ್ಲಿ ನಾವು ಬಂದ್ಬಿಟ್ಟಿದ್ವಿ. ಸೊ ನಮ್ಗೂ ಪ್ರಚಾರ ಮಾಡೋದು ಬಿಟ್ಟು ಬೇರೆ ಏನು ಇಷ್ಟ ಆಗೋದಿಲ್ಲ. ಯಾವಾಗ ಪ್ರಚಾರ ಮಾಡೋದೇ ಇಷ್ಟ ಆಗುತ್ತೆ. ಸೊ ಈ ತರ ಭಕ್ತರ್ಗಳನ್ನ ಸ್ವರ್ಗ ಕರ್ಕೊಂಡು ಹೋಗಿದ್ರೆ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಕೃಷ್ಣ ಪ್ರಚಾರ ಮಾಡ್ತಾರೆ. ಇಲ್ಲ ನರಕ ಕರ್ಕೊಂಡು ಹೋದ್ರೆ ಅಲ್ಲಿ ಪ್ರಚಾರ ಮಾಡ್ತಾರೆ. ಯಾಕಂದ್ರೆ ಅವರು ಇದು ಏನೋ ಫ್ಯಾಮಿಲಿ ಬಿಸ್ನೆಸ್ಸು ಯಾರು ಬಿಡೋದೇ ಇಲ್ಲ. ನೆಕ್ಸ್ಟ್ ಏನು, ಈ ತರ ಭೌತಿಕ ಸಂಗಲ್ಲಿ, ಅதாவது ಗಂಡ ಹೆಂಡತಿ ಆ ಸಂಗಲ್ಲಿ ಏನಾಗುತ್ತೆ, ನವ್ವೆ ಏನೋ ಇವಾಗ ನಮ್ಮ ಕೈಗೆ ನವೆ ಬಂದರೆ ಏನು ಮಾಡ್ತೀವಿ,
ಒಂದೊಂದು ಉಜ್ಜಿವಾಗ್ತೀವಿ ಇಲ್ವಾ? ಸೊ ನಾವೇ ಬರುತ್ತೆ. ಸೊ ಆ ಥರ ಭೌತಿಕ ಸುಖಭೋಗಗಳೇ ಶ್ರೇಷ್ಠನು ಕೆಲ ಮೂರ್ಖರು ಅನ್ಕೊಳ್ತಾರೆ. ಓ ಸೆಕ್ಸ್ ಲೈಫ್ ಇಸ್ ಬೆಸ್ಟು ಅನ್ನು ಅನ್ಕೊಳ್ತಾರೆ. ಬಟ್ ಅವರೆಲ್ಲ ಏನು ಕೃಪಣರುಗಳು, ಮುಟ್ಟಾಳ್ಗಳು, ಅವಿವೇದಿಗಳು ಅವರೆಲ್ಲ, ಜಿಪಿನರು ಹೇಳ್ತಾರೆ. ಸೊ ಇವರೆಲ್ಲ ಏನು ಭಕ್ತಿಗೆ ಹೋಗೋದು ದುರ್ಲಭ. ಸೊ ಈ ತರ ಮೂರ್ಖರು, ಕಳ್ಳರು ಏನ್ ಮಾಡ್ತಾರೆ, ಪೂರ್ತಿ ಜೀವನ ಅವರು ಲೈಫೇ ಏನು ಕಷ್ಟಲ್ಲೇ ಇರುತ್ತೆ. ಇವಾಗ ಮಿರುಗಕ್ಕೂ ಅವ್ರಿಗೆ ಏನು ವ್ಯತ್ಯಾಸ ಇದೆ? ಮಿರುಗವೂ ಅದು ಮಾಡುತ್ತೆ, ಮನುಷ್ಯರು ಮಾಡ್ತಾರೆ. ಆದರೆ ಸ್ವಲ್ಪವಾದರೂ ಅವರ ಆಧ್ಯಾತ್ಮಿಕ ದಾರಿಲಿ ಇಲ್ಲ ಅಂದರೆ ಮತ್ತೆ ಅವ್ರಿಗೂ ಮಿರುಗಕ್ಕೂ ವ್ಯತ್ಯಾಸ ಇಲ್ಲ ಇಲ್ವಾ? ಸೊ ಆ ಥರ ಅವರು ಈ ಥರ ಸೆಕ್ಸ್ ಲೈಫೇ ದೊಡ್ಡದನ್ನು ಅನ್ಕೊಳ್ತಾರೆ. ಆದರೆ ಅದರಿಂದ ಶ್ರೇಷ್ಠ ಏನು? ಭಕ್ತಿ ಮಾರ್ಗವೇ, ಆಧ್ಯಾತ್ಮಿಕ ದಾರಿಯೇ ಶ್ರೇಷ್ಠ ಆಗತ್ತೆ. ಓ ದೇವೋತ್ತಮ ಪರಮ ಪುರುಷ, ಈ ಥರ ಮುಗ್ಧರಾಗಕ್ಕೆ 10 ದಾರಿಗಳಿದೆ ಸ್ವಾಮಿ. ಏನು? ಒಬ್ಬೊಬ್ಬರು ಮೌನವ ಅನುಷ್ಠಾನ ಮಾಡ್ತಾರೆ, ಮೌನವಾಗಿ ಇರ್ತಾರೆ. ಕೆಲವರು ವಿರಧಗಳು ಅನುಷ್ಠಾನ ಮಾಡ್ತಾರೆ. ಕೆಲವೊಬ್ಬರು ವೇದಗಳು ಅಧ್ಯಯನ ಮಾಡ್ತಾರೆ. ಕೆಲವರು ವರ್ಣಾಶ್ರಮ ಧರ್ಮಗಳು ಫಾಲೋ ಮಾಡ್ತಾರೆ. ಕೆಲವರು ಶಾಸ್ತ್ರಗಳು ಬಗ್ಗೆ ಅವರು ಹೇಳ್ತಾರೆ. ಈ ಥರ ಕೆಲವರು ಏನು ಮಾಡ್ತಾರೆ, ಸಪ್ರೇಟ್ ಆಗಿ ಜೀವನ ಮಾಡ್ತಾರೆ. ಕೆಲವರು ಮೌನವಾಗಿ ಇದ್ಕೊಂಡು ಮಂತ್ರಗಳು ಜಪಿಸ್ತಾರೆ. ಕೆಲವರು ಸಮಾಧಿಯಲ್ಲಿ ಮುಳುಗಿರ್ತಾರೆ. ಸೊ ಈ ಥರ ದಾರಿಗಳಿದೆ. ಸೊ ಅವರಿಗೂ ಏನು ಇಷ್ಟ ಆಗುತ್ತೋ ಆ ಥರ ಅವ್ರ ಇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಆ ಥರ ಅವರು ಭಕ್ತಿಗೆ ಹೋಗ್ತಾರೆ. ಆ್ಯಕ್ಚುಲಿ ಜೀವನೋಪಾಯ ದಾರಿ ಆಗ್ತಾ ಇದೆ ಇದೆಲ್ಲ. ಸೊ ಅದೆಲ್ಲ ಬಿಟ್ಟು ಕೆಲ ಮನುಷ್ಯರು ಏನು ಮಾಡ್ತಾರೆ ಗೊತ್ತಾ, ಜಂಬ ಕೊಚ್ಕೊಳ್ಳೋದು. ಅವ್ರ ಬಗ್ಗೆ ನಂದು ಮನೆ ಆ ಥರ, ನನ್ನ ಸಂಪತ್ತು ಈ ಥರ ಇರುತ್ತೆ, ನಂದು ಐಶ್ವರ್ಯ ಇಷ್ಟು ಇದೆ, ನಮಗೂ ಅದು ಇದೆ ಇದು ಇದೇನೋ ಆ ಥರ ಜಂಬ ಹೊಡ್ಕೊಳ್ತಾರೆ. ಆದರೆ ಅದೆಲ್ಲ ಬಿಟ್ಟು ಸೊ ಈ ಥರ ಅವರು ಏನು ಭಕ್ತಿಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ಭಗವಂತ ಲೋಕ ಸೃಷ್ಟಿ ಮಾಡಿದ್ದು ನೀವೇ. ಮೂಲ ಕಾರಣ ಯಾರು ಅಂದ್ರೆ ಭಗವಂತ ನೀವೇ. ಸೊ ಈ ಪ್ರಪಂಚ ಸೃಷ್ಟಿಗೂ ಕಾರಣ ಪರಿಣಾಮ ಎಲ್ಲ ಭಗವಂತ ನೀವೇ. ಸೊ ಈ ಲೋಕ ಸೃಷ್ಟಿಗೂ 3 ಕಾರಣ ಇದಕ್ಕೆ ಮುಂಚೆ ನಾವು ಹೇಳಿದ್ವಿ. ಏನದು? ಉಪಾದಾನ ಕಾರಣ, ರಾ ಮೆಟೀರಿಯಲ್. ನೆಕ್ಸ್ಟ್ ನಿಮಿತ್ತ ಕಾರಣ, ಕ್ರಿಯೇಟರ್. ಆಮೇಲೆ ಸಹಕಾರಿ ಕಾರಣ, ಇನ್ಸ್ಟ್ರೂಮೆಂಟ್. ಓಕೆ, ಸೊ ಏನೇನು ನಾವು ನೋಡೋಣ. ಇವಾಗ ನಾವಲ್ಲ ಹೆಂಗಸರು. ಸೊ ಅದಕ್ಕೆ ಇವಾಗ ನಾವು ಇಡ್ಲಿ ಮಾಡಬೇಕು, ಇಲ್ಲಾಂದ್ರೆ ದೋಸೆ ಮಾಡಬೇಕು ಅಂತ ಅನ್ಕೊಳ್ಳಿ. ಇವಾಗ ಅಲ್ಲಿ ನಮಗೂ ರೈಸ್ ಬೇಕಾಗುತ್ತೆ, ಅಕ್ಕಿ ಮತ್ತು ಉರ್ದು ದಾಲ್. ಓಕೆ, ಸೊ 2 ಬೇಕಾಗುತ್ತೆ. ದಿಸ್ ಇಸ್ ದ ರಾ ಮೆಟೀರಿಯಲ್, ಉಪಾದಾನ ಕಾರಣ. ನೆಕ್ಸ್ಟು ಕ್ರಿಯೇಟರ್. ಯಾರು ಮಾಡೋದು? ಹೆಂಗಸರು. ಓಕೆ, ಆ ಮನೆಯಲ್ಲಿರೋ ಹೆಂಗಸರು ಮಾಡ್ತಾರೆ. ನೆಕ್ಸ್ಟು ಇನ್ಸ್ಟ್ರೂಮೆಂಟ್. ಅದು ಮಾಡೋಕ್ಕೆ ಏನೇನು ಬೇಕಾಗುತ್ತೆ? ದೋಸೆ ಮಾಡೋಕ್ಕೆ ಆವಾಗ ಅದೆಲ್ಲ ಪೀಸ್ ಮಾಡಿ ಅದು ಇಟ್ಬಿಟ್ಟಿರ್ತಾರೆ. ಆವಾಗ ದೋಸೆ ಹಾಕೋಕ್ಕೆ ಆ ದೋಸೆ ಕಡಾಯಿ ಬೇಕಾಗುತ್ತೆ. ಅದು ಎತ್ತಕ್ಕೆ ತಗೊಳ್ಳೋಕ್ಕೆ ದೋಸೆ ನಾನ್ ಸ್ಟಿಕ್ಕಿಂದು ತೆಗಿಯೋಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಇದೆ ಅಲ್ವಾ? ಸೊ ಮತ್ತೆ ಸ್ಟವ್ ಬೇಕಾಗುತ್ತೆ. ಸೊ ಈ ಥರ ವಸ್ತುಗಳು ಇನ್ಸ್ಟ್ರೂಮೆಂಟ್. ಓಕೆ, ಸಹಕಾರಿ ಕಾರಣ. ಸೊ ಈ ಥರ ಎಲ್ಲ ಕಾರಣವಾಗಿ ಇರೋದು ಯಾರು ಅಂದರೆ ಭಗವಂತನೇ. ಇಲ್ಲಿ ಉಪಾದಾನ ಕಾರಣ ಆಗಲಿ, ನಿಮಿತ್ತ ಕಾರಣ ಆಗಲಿ, ಸಹಕಾರಿ ಕಾರಣ ಆಗಲಿ, ಸೊ ಎಲ್ಲ ಕಾರಣವಾಗಿ ಇರೋದು ಆ ದೇವೋತ್ತಮ ಪರಮಪುರುಷ ನೀವೇ. ಎಲ್ಲ ಪರಿಣಾಮವಾಗಿ ಆಗೋದು ಭಗವಂತ ಎಲ್ಲ ನೀವೇ. ನಿಮ್ಮ ಇಷ್ಟ ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ ಸ್ವಾಮಿ. ಸೊ ಯಾರೊಬ್ಬರಿಗೂ ಇದೆಲ್ಲ ಗೊತ್ತಾಗುತ್ತೆ ಅಂದ್ರೆ ಭಗವಂತ ಯಾರೊಬ್ಬರು ನಿನ್ನ ಭಕ್ತರಾಗಿದ್ದಾರೋ ಅವರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಮರ ಒಳಗಡೆ ಬೆಂಕಿ ಇರುತ್ತೆ. ಸೊ ಯಾವ ಥರ ಅಂದ್ರೆ ಇವಾಗ ಎಕ್ಸಾಂಪಲ್ ಅರಣಿಕಟ್ಟೆ. ಸೊ ಅರಣಿಕಟ್ಟೆ ಒರೆಸಿದ್ರೆ ಅದು ಇಂದು ಬೆಂಕಿ ಬರುತ್ತೆ. ನಾವು
ಕಲ್ಲು ಒರೆಸಿದ್ರೆ ಮಾತ್ರ ಬೆಂಕಿ ಬರಲ್ಲ, ಮರ ಒಳಗಡೆಯಿಂದ ಬೆಂಕಿ ಬರುತ್ತೆ. ಸೊ ಇದೆಲ್ಲ ಭಕ್ತರಿಗೆ ಗೊತ್ತಾಗುತ್ತೆ, ನಾರ್ಮಲ್ ಮನುಷ್ಯರಿಗೂ ಇದು ಗೊತ್ತಾಗೋದಿಲ್ಲ. ಓ ದೇವೋತ್ತಮ ಪರಮ ಪುರುಷ, ಇಲ್ಲಿ ಇರೋ ಪಂಚಭೂತಗಳಾಗಿರೋದು ಭಗವಂತ ನೀವೇ. ನೀವೇ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಸೊ ಎಲ್ಲವಾಗಿರೋದು ದೇವೋತ್ತಮ ಪರಮ ಪುರುಷ ನೀವೇ. ಓ ಭಗವಂತ, ಇಲ್ಲಿ ಇರೋ ಪ್ರಾಣ ಶಕ್ತಿಯಾಗಿರೋದು ನೀವೇ. 5 ಇಂದ್ರಿಯಗಳು, ಅದೇ ಜ್ಞಾನೇಂದ್ರಿಯಗಳಾಗಿರ್ಬೋದು, ಕರ್ಮೇಂದ್ರಿಯಗಳು, ಮತ್ತೆ ಅಹಂಕಾರ ಆಗಲಿ. ಸೊ ಎಲ್ಲವೇ ಭಗವಂತ ನೀವೇ. ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಈ ತರ ಮನುಷ್ಯರಿಗೆ ಇರೋ ಎಲ್ಲ ವಸ್ತುಗಳು ಭಗವಂತ ನೀವೇ. ಭೌತಿಕ ಮೂಲ ವಸ್ತುಗಳಾಗಿರೋದು ಭಗವಂತ. ಓ ದೇವೋತ್ತಮ ಪರಮ ಪುರುಷ, ಎಲ್ಲ ಕಾರಣಕ್ಕೂ ಕಾರಣ ನೀವೇ ಸ್ವಾಮೀನು. ಯಾರು ಪ್ರಹ್ಲಾದರು ಹೇಳ್ತಾ ಇದ್ದಾರೆ. ಅದೇ ತರ ಈ ಭೌತಿಕ ಗುಣಗಳು ಏನು, ಸತ್ವಗುಣ, ರಜೋಗುಣ, ತಮೋಗುಣನು, ಈ 3 ಗುಣಗಳಾಗ ಇರೋದು ಭಗವಂತ ನೀವೇ. ಪಂಚಭೂತಗಳಾಗಲಿ, ಮನಸ್ಸಾಗಲಿ, ಅದು ಕಂಟ್ರೋಲ್ ಮಾಡೋ ದೇವರುಗಳಾಗಲಿ, ಎಲ್ಲವೂ ಭಗವಂತ ನೀವೇ. ಆದರೆ ಸಾಮಾನ್ಯ ಮನುಷ್ಯರಿಗೂ ಆಗಲಿ, ದೇವರುಗಳು ಯಾರು ಇದು ಬಂದು ತಿಳ್ಕೊಳ್ಳಕ್ಕ ಆಗಲ್ಲ. ಓ ಭಗವಂತ, ನಿನ್ ಭಕ್ತರಿಗೂ ಮಾತ್ರ ಇದು ಗೊತ್ತಾಗುತ್ತೆ. ಆಧ್ಯಾತ್ಮಿಕ ಜೀವನದಲ್ಲಿ ಯಾರೊಬ್ಬರು ಮೇಲ್ಗಡೆ ಹೋಗ್ತಾರೋ, ಅದಾದ ಅಧ್ಯಾತ್ಮ ಜೀವನ ಬೆಳೆಯುತ್ತೋ ಯಾರಿಗೂ ಅವ್ರಿಗೆ ಇದು ಗೊತ್ತಾಗುತ್ತೆ. ಸಾಮಾನ್ಯ ಮನುಷ್ಯರಿಗೆ ಇದು ಗೊತ್ತಾಗೋದಿಲ್ಲ. ವಿವೇಕಿಗಳು, ವೇದಗಳು ಓದೋ ವಿವೇಕಿಗಳು, ಇದೆಲ್ಲ ಅವ್ರಿಗೂ ಗೊತ್ತಾಗುತ್ತೆ. ಸೊ ಅದಕ್ಕೆ ಎಲ್ಲರೂ ಏನ್ ಮಾಡ್ತಾರೆ, ಭಗವಂತ ನಿನ್ ಭಕ್ತಿಗೆ ಬರ್ತಾರೆ ಸ್ವಾಮಿನು ಹೇಳ್ತಾ ಇದ್ದಾರೆ. ಓ ಭಗವಂತ, ಸೊ ಇಲ್ಲಿ ಬಂದು ಭಗವಂತ ನಿನ್ಕು ನಮಸ್ಕಾರಗಳು ಏನ್ ಮಾಡ್ತಾರೆ. ಸೊ ಭಕ್ತಿ ಸೇವೆಗಳು, ಪರಮ ಹಂಸರುಗಳು ಭಕ್ತಿ ಸೇವೆ ಎಲ್ಲ ಮಾಡ್ತಾರ. ಅದಾவது ಇವಾಗ ನಾವು ಭಕ್ತಿಯಲ್ಲಿ ಬೆಳಿಬೇಕು ಅಂದ್ರೆ ಆ ಭಕ್ತಿ ಸೇವೆ ಮಾಡ್ತಾರೋ. ಏನೇನ್ ಭಕ್ತಿ ಸೇವೆ ಮಾಡ್ತಾರೆ? 6 ಟೈಪ್ಸ್ ಆಫ್ ಭಕ್ತಿ ಸೇವೆ ಮಾಡ್ತಾರೆ. ನಾನೇನಿಲ್ಲ, ಇಲ್ಲಿ ಯಾರು ಹೇಳಿದು? ಸಾಕ್ಷಾತ್ ಪ್ರಹ್ಲಾದರು ಹೇಳಿದು. ಏನೇನು ಭಕ್ತಿ ಸೇವೆ? ಫಸ್ಟ್ ಸ್ತೋತ್ರ ಹೇಳೋದು, ಭಗವಂತನ ಬಗ್ಗೆ ಹೊಗಳಿ ಸ್ತೋತ್ರ ಹೇಳ್ತಾರ, ಸ್ತೋತ್ರ ಹೇಳೋದು. ಮತ್ತೆ ಅವರು ಏನೇನು ಕೆಲಸ ಮಾಡ್ತಾರೋ ಎಲ್ಲ ಕೆಲಸ ಭಗವಂತ ನೆನಕಿ ಅರ್ಪಣೆ ಮಾಡೋದು. ಭಗವಂತ ಯಾವಾಗ ನಿನಗೂ ಪೂಜೆ ಮಾಡೋದು. ಭಗವಂತ ಯಾವಾಗ ನೀವೇ ಗದಿನಿರೋದು. ಭಗವಂತ ಯಾವಾಗ ನಿನ್ ಕಮಲದ ಹೂ ತರ ಇವರು ನಿನ್ ಪಾದಗಳೇ ಶರಣಾಗತರ ಇರ್ತಾರೆ. ಭಗವಂತ ಯಾವಾಗ ನಿನ್ ಹೊಗಳು ಲೀಲೆಗಳ ಬಗ್ಗೆ ಕೇಳ್ತಾ ಇರ್ತಾರೆ. ಸೊ ಈ ತರ ಭಕ್ತಿ ಸೇವೆ ಮಾಡೋರು ಅಷ್ಟು ಈ 6 ಕೆಲಸಗಳು ಮಾಡ್ತಾರೆ. ಸೊ ಆ ತರ ಮಾಡಿ ಮಾಡಿ ಅವರೆಲ್ಲ ಏನಾಗ್ತಾರೆ, ಪರಮಹಂಸರುಗಳು ಭಕ್ತರು ಆಗ್ಬಿಡ್ತಾರಂತೆ ನೋಡಿ. ಸೊ ಈ ತರ ನಾರದರು ಯಾರು ಕೇಳ್ತಾ ಇದ್ದಾರೆ? ಇದು ಯುಧಿಷ್ಠಿರ ಮಹಾರಾಜಕು. ಓ ಯುಧಿಷ್ಠಿರ ಮಹಾರಾಜ್ ನೋಡಿ, ಈ ತರ ಪ್ರಹ್ಲಾದನು ಸ್ತೋತ್ರಗಳು ಮಾಡ್ತಾ ಇದ್ದಾರೆ. ಯಾರನ್ನೇ? ಆ ಸಾಕ್ಷಾತ್ ಭಗವಂತ ನರಸಿಂಹದೇವರನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ. ನರಸಿಂಹದೇವರು ಇದೆಲ್ಲ ಕೇಳಿ ಅಷ್ಟೊಂದು ತೃಪ್ತಿಯಾಗಿದ್ದಾರೆ. ಅವರು ಇಷ್ಟು ತಕ್ಕ ಅವರು ಯಾವ ತರ ಇದ್ರು, ಅಷ್ಟು ಉಗ್ರವಾಹ ಕೋಪಲ್ಲಿದ್ರು. ಆದ್ರೆ ಇವಾಗ ಅವರು ಶಾಂತ ಸ್ವರೂಪ ತಗೊಂಡಿದಾರಂತೆ. ಇವಾಗ ಅವರಿಗೂ ಯಾವೊಂದು ಕೋಪವೇ ಇಲ್ಲ. ಸೊ ಆ ತರ ಅವರು ಶಾಂತವಾಗಿದ್ದಾರೆ ಆ ನರಸಿಂಹದೇವರು. ಇವಾಗ ಪ್ರಹ್ಲಾದನು ಭಗವಂತನಕ್ಕೂ ಆ ತರ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಇದೆಲ್ಲ ನೋಡುವಾಗ ಆ ನರಸಿಂಹರು ಅಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ ಆ ಪ್ರಹ್ಲಾದನ ಮೇಲ್ಗಡೆ. ಯಾಕಂದ್ರೆ ನಾವು ಬಂದು ಯಾವೊಂದು ಎದುರು ನೋಡಬಾರದು ಇಲ್ವಾ? ಭಗವಂತ ಹತ್ರ ಏನು ಎದುರು ನೋಡಬಾರದು, ನಿರ್ಗುಣ ಭಕ್ತಿ ಮಾಡಬೇಕು. ಓಕೆ, ಯಾವೊಂದು ಎದುರು ನೋಡಬಾರದು. ಅವನೇ ಶ್ರೇಷ್ಠವಾದ ಭಕ್ತನಾಗಿರ್ತಾನೆ. ಇವಾಗ ಓಕೆ, ಒಂದು ಎಕ್ಸಾಂಪಲ್ ತಗೊಳ್ಳಿ.
ಇವಾಗ ಒಂದು ಭಕ್ತ ನಾವು ಈ ತರ ಪೂಜೆ ಮಾಡಿದ್ರೆ ಭಗವಂತ ನಮ್ಗೆ ಅದು ಕೊಡ್ತಾನೆ ಇದು ಕೊಡ್ತಾನೆ ಆ ತರ ಎದುರು ನೋಡಿ ಮಾಡಬಾರದು. ನಾವು ಇರೋದೇ ಆ ಭಗವಂತನಿಗೆ ಸೇವೆ ಮಾಡಕ್ಕೋಸ್ಕರ ಆ ತರ ಭಕ್ತಿ ಮಾಡುವಾಗ ಭಗವಂತನಕ್ಕೂ ಅಷ್ಟೊಂದು ಪ್ರೀತಿ ಆಗ್ಬಿಡುತ್ತೆ. ನೆಕ್ಸ್ಟು ಇವಾಗ ಭಗವಂತ ಹೇಳ್ತಾ ಇದ್ದಾರೆ, ಓ ನನ್ನ ಪ್ರಿಯ ಪ್ರಹ್ಲಾದ, ನಿಮ್ಗೂ ಎಲ್ಲ ಒಳ್ಳೆ ಗುಣಗಳು ಪೂರ್ಣವಾಗಿ ಇದೆ. ನೀವು ಹಸಿರ ಕುಲದಲ್ಲಿ ಹುಟ್ಟಿದೀಯಾ, ಆದರೆ ನಿಮ್ಗೂ ಅಷ್ಟು ಒಳ್ಳೆ ಗುಣಗಳಿದೆ. ನಿಮ್ಗೂ ಮಂಗಲ ಉಂಟಾಗಲಿ. ನಾವು ನಿಮ್ಮ ಹತ್ರ ಅಷ್ಟೊಂದು ಆನಂದ ಪಡಿಸಿದ್ದೀನಿ, ಅಷ್ಟೊಂದು ಆನಂದ ಸಿಕ್ಕಿದೆ ನಮಗೂ. ಯಾಕಂದ್ರೆ ನೀವು ಬಂದು ಎಲ್ಲರಿಗೂ ಭಕ್ತಿ ಕೊಡಬೇಕು ಅಂತ ಹೇಳ್ತಾ ಇದೀಯ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಅವರು. ಯಾಕಂದ್ರೆ ಎಲ್ಲಾ ಜೀವರಾಶಿಗಳನ್ನು ಆಸೆ ಪೂರ್ವಹಿಸೋದು ಯಾರು? ಭಗವಂತನೇ ಅಲ್ವಾ? ಸೊ ಇವಾಗ ನಿನ್ನ ಆಸೆಯನ್ನು ನಾನು ಪೂರ್ವಹಿಸ್ತಾ ಇದ್ದೀನಿ. ನಿನ್ನ ಇಷ್ಟ ಏನು? ನಿನ್ಗೆ ಏನ್ ವರ ಬೇಕು? ಕೇಳು ಮಗು, ಕೇಳು ಅವರು ಅಷ್ಟು ಪ್ರಿಯವಾಗಿ ಹೇಳ್ತಾ ಇದ್ದಾರೆ. ಓ ನನ್ನ ಪ್ರಿಯ ಪ್ರಹ್ಲಾದ, ನೀವು ಚೆನ್ನಾಗಿರ್ಬೇಕು, ಚೆನ್ನಾಗ ಜೀವನ ಮಾಡಬೇಕು, ಚೆನ್ನಾಗಿರ್ಬೇಕು ಆ ಥರ ನಿಮ್ಗೆ ಮಂಗಲ ಉಂಟಾಗಲಿ ಆ ಥರ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾರೊಬ್ಬರು ನಮ್ನಿ ತೃಪ್ತಿ ಪಡಿಸಿಲ್ಲ ಅಂದ್ರೆ ನನ್ನ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ರೆ ನೀವು ನಮ್ನಿ ಅಷ್ಟು ತೃಪ್ತಿ ಪಡಿಸಿದ್ಯಾ. ಅದು ನಮ್ನಿ ದರ್ಶನ ನೋಡಿಬಿಟ್ಟು ನಮ್ಮ ದರ್ಶನ ಬೇರೆ ನಿಮ್ಗೆ ಸಿಕ್ಕಿದೆ. ಯಾರೊಬ್ಬರಿಗೂ ನನ್ನ ದರ್ಶನ ಮತ್ತೆ ನಮ್ನಿ ತೃಪ್ತಿ ಪಡಿಸಿದಾರೋ ಅವ್ರಿಗೆ ಯಾವೊಂದು ಕೊರತೆಗಳು ಇರಲ್ಲ. ಯಾವಾಗ ಅವರು ಸಕಲ ಐಶ್ವರ್ಯ ಸಂತೋಷವಾಗಿ ಇರ್ತಾರೆ. ಓ ನನ್ನ ಪ್ರಹ್ಲಾದ, ಕೆಲ ಮಹಾಭಾಗ್ಯಶಾಲಿಗಳು ಏನ್ ಮಾಡ್ತಾರೆ ಗೊತ್ತಾ? ಆ ವಿವೇಕಿಗಳು ಕೆಲವರು ಒಂದೊಂದು ಭಾವಲ್ಲಿ ನಮ್ನಿ ತೃಪ್ತಿ ಪಡಿಸ್ತಾರೆ. ಯಾಕಂದ್ರೆ ನಾವು ನೋಡಿದೀವಿ ಅಲ್ವಾ, ಶಾಂತ ಭಾವ, ಆಮೇಲೆ ದಾಸ್ಯ ಭಾವ, ಸಾಕ್ಯ ಭಾವ, ವಾತ್ಸಲ್ಯ ಭಾವ, ಮಾಧುರ್ಯ ಭಾವ. 5 ಟೈಪ್ಸ್ ಆಫ್ ಭಾವ ಇದೆ ಅಲ್ವಾ? ಸೊ ಈ ತರ ಅವರವ್ರಿಗೆ ಏನು ಇಷ್ಟ ಆಗುತ್ತೋ ಆ ಭಾವಲ್ಲಿ ನಮ್ನಿ ತೃಪ್ತಿ ಪಡಿಸ್ತಾರೆ. ಇವಾಗ ಅವ್ರು ಯಾರು ಏನ್ ಕೇಳ್ತಾರೋ ಅದು ಎಲ್ಲ ನಾವು ಬಂದು ಪೂರೈಸ್ತಾ ಇದ್ದೀನಿ. ಸೊ ಈ ತರ ಭಗವಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾರದರ ಮುನಿ ಹೇಳ್ತಾ ಇದ್ದಾರೆ. ಸೊ ಭಗವಂತ ಈ ತರ ಹೇಳ್ತಾ ಇದ್ದಾರೆ ನೋಡಿ, ಭೌತಿಕ ಸುಖ ಭೋಗಗಳು ಯಾರಿಗೆ ಏನ್ ಬೇಕೋ ಅದೆಲ್ಲ ಕೊಡ್ತೀನಿ. ಇವಾಗ ಪ್ರಹ್ಲಾದನು ಒಂದು ಹಸಿರು ಕುಳ್ಳತ್ತಲ್ಲಿ ಹುಟ್ಟಿದ್ದಾರೆ. ಆದ್ರೆ ಭಗವಂತ ಅವನಕ್ಕೆ ನಿಮ್ಗೆ ಏನ್ ಬೇಕು? ನಿಮ್ಗೂ ಭೌತಿಕ ಸುಖ ಏನ್ ವರ ಬೇಕು ಅಂತ ಭಗವಂತ ಬಂದು ಕೇಳ್ತಾ ಇದ್ದಾರೆ. ಆದ್ರೆ ಅವರು ಪ್ರಹ್ಲಾದರು ನಮ್ಗೂ ಶುದ್ಧ ಕೃಷ್ಣ ಭಕ್ತಿಯೇ ಬೇಕು. ಈ ಭೌತಿಕ ಸುಖಭೋಗಗಳು, ಇಂದ್ರಿಯ ಸುಖಭೋಗಗಳು ಏನ್ ನಮ್ಗೆ ಬೇಕಾಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಡಿ. ಯಾವ ತರ ಒಂದು ಭಕ್ತರು. ನಮಗೂ ಭೌತಿಕ ಸುಖಭೋಗಗಳೇ ಬೇಡ, ಕೃಷ್ಣ ಭಕ್ತಿ ಒಂದು ಸಾಕು. ಸೊ ಆ ತರ ಪ್ರಹ್ಲಾದರು ಹೇಳ್ತಾ ಇದ್ದಾರೆ. ಸೊ ಈ ತರ ಶ್ರೇಷ್ಠವಾದ ಒಂದು ಭಕ್ತ ಯಾರು ಅಂದ್ರೆ ಪ್ರಹ್ಲಾದರು. ಯಾಕಂದ್ರೆ ಅವರು ಈ ಪೂರ್ತಿ ಎಲ್ಲ ರಾಜ್ಯವೇ ಅವ್ರ ಹತ್ರ ಇರುತ್ತೆ. ಆದ್ರೆ ಅವರು ನಮ್ಗೆ ಏನ್ ಬೇಕಾಗಿಲ್ಲ ಸ್ವಾಮಿ, ನೀವೇ ಬೇಕು. ನಾವು ಈ ಶಿಷ್ಟಾಷ್ಟಗಳಲ್ಲಿ ಹೇಳ್ತಾ ಇರ್ತೀವಲ್ವಾ, ನಾದನಂ ನಾಜನಂ ನ ಸುಂದರೀಂ ಕವಿತಾಂ ಮಾಂ ಜಗತಿ ಸ ಕಾಮಯೇ ಮಮ ಜನ್ಮನೀಶ್ವರೇ ಭವತಾದ್ ಭಕ್ತಿರಹೈತು ಹಿತ್ವಯಿ. ಸೊ ಭಕ್ತರು ಏನ್ ಕೇಳ್ತಾರೆ, ಭಗವಂತ ಓ ಲೋಕ ನಾಯಕ, ಈ ಭೌತಿಕ ಸುಖಭೋಗಗಳು ನಮ್ಗೆ ಬೇಕಾಗಿಲ್ಲ, ನಮ್ಮ ಹೂಗಳು ಏನ್ ಬೇಕಾಗಿಲ್ಲ, ಸೌಂದರ್ಯವಾಗಿ ಇರೋ ಹೆಂಡತಿಯು ನಮ್ಗೆ ಬೇಕಾಗಿಲ್ಲ. ಭಗವಂತ ಯಾವಾಗ ನಾವು ನಿಮ್ನಿ ಸೇವೆ ಮಾಡ್ತಾ ಇರಬೇಕು, ಅದ ಬಿಟ್ಟು ಭೌತಿಕ ವಸ್ತುಗಳು ಏನ್ ಬೇಕಾಗಿಲ್ಲ ಅಂತ ಹೇಳ್ತಾರಲ್ವಾ. ಸೊ ಅದೇ ತರ ಇಲ್ಲಿ ಪ್ರಹ್ಲಾದನು ನಮ್ಗೆ ಏನು ಸುಖಭೋಗ ಬೇಕಾಗಿಲ್ಲ, ನಮಗೂ ಏನ್ ಬೇಕು ಭಗವಂತ ನೀವೊಬ್ಬನೇ ಬೇಕು, ಕೃಷ್ಣ ಪ್ರಜ್ಞೆ ಕೃಷ್ಣ ಭಕ್ತಿಲೇ ನಾವು ಇರ್ಬೇಕು, ಅದು ಬಿಟ್ಟು ನಮ್ಗೆ ಬೇರೆ ಏನ್ ಬೇಕಾಗಿಲ್ಲ ಅಂತ ಕೇಳ್ತಾ ಇದ್ದಾರೆ.
ಸೊ ಇವಾಗ ನಮ್ಮದು 9th ಚಾಪ್ಟ್ರು ಕಂಪ್ಲೀಟ್ ಆಯಿತು. ಸೊ ನಾಳೆ ನಾವು 10th ಅಧ್ಯಾಯ ನೋಡೋಣ. ಓಕೆ, ಹರೇ ಕೃಷ್ಣ. ಎನಿ ಕ್ವೆಶ್ಚನ್ಸ್, ಎನಿ ಡೌಟ್ಸ್ ಮಾತಾಜಿ?